ಥರ್ಡ್ ಐ ಓಪನ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ತುಂಬ ಜನ ಕ್ವಶನ್ ಕೇಳ್ತಾ ಇರ್ತಾರೋ. ನಿಜ ಹೇಳಬೇಕಂದ್ರೆ ಆ ಕ್ವಶನ್ ರಾಂಗ್. ಥರ್ಡ್ ಐ ಯಾವ ಥರ ಓಪನ್ ಮಾಡಬೇಕು ಅನ್ನೋದು ಕ್ವಶನ್ ಕೇಳಬಾರ್ದು. ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಓಪನ್ ಆಗಿರೋ ಥರ್ಡ್ ಐ ಯಾಕೆ ಕ್ಲೋಸ್ ಆಗಿದೆ ಅಂತ. ಕರೆಕ್ಟ್. ಚಿಕ್ಕ ವಯಸ್ಸಲ್ಲಿ ನಾವು ಸಣ್ಣ ಪುಟ್ಟ ಮಕ್ಕಳಾಗಿರೋ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಥರ್ಡ್ ಐ ಓಪನ್ ಆಗಿತ್ತು. ಬಟ್ ಏನಾಗಿದೆ ಅಂದರೆ ಆ ಸಮಯ ಪ್ರತಿಯೊಬ್ಬರಿಗೂ ಬೇರೆಯೊಬ್ಬರು ಎನರ್ಜಿ ಸೆನ್ಸ್ ಮಾಡೋ ಗೊತ್ತು. ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ, ಬೇರೆಯೊಬ್ಬರು ಮಾತಾಡೋಕ್ಕೆ ಮುಂಚೆನೇ ಬೇರೆಯೊಬ್ಬರು ಎನರ್ಜೀಸ್ ಗೊತ್ತಾಗುತ್ತೆ, ತುಂಬ ಕ್ಲಾರಿಟಿ ಇರುತ್ತೆ. ಆದರೆ ನಾವು ದೊಡ್ಡವರು ಆಗ್ತಾ ಆಗ್ತಾ ತುಂಬ ಸ್ಟ್ರೆಸ್ಸು, ಎಮೋಷನ್ಸು, ಅನ್ಪ್ರಾಸೆಸ್ಡ್ ಎಮೋಷನ್ಸ್ ಇದೆಲ್ಲ ಜಾಸ್ತಿ ಆಗ್ತಾ ಆಗ್ತಾ ಭಯಗಳು ಜಾಸ್ತಿ ಆಗ್ತಾ ನಮ್ಮ ಥರ್ಡ್ ಐ ಕ್ಲೋಸ್ ಆಗಿದೆ. 2 ದಿವಸ ಆರೋಹ ಇಂಟೆನ್ಸಿವ್ ಪ್ರೋಗ್ರಾಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಿಮ್ಮೊಳಗೆ ಏನೇನು ಸಿಕ್ಕಾಕೊಂಡಿದೆ, ನಿಮ್ಮ ಇಂಟೆನ್ಸಿವ್ ಎಮೋಷನ್ಸ್ ಏನು, ನಿಮ್ಮ ಭಯಗಳು ಏನು ಎಲ್ಲ ಐಡೆಂಟಿಫೈ ಮಾಡಿ ಅದಕ್ಕೆ ಏನೇನು ಮಾಡಬೇಕು ನಾವು ಮಾಡಿದರೆ ಯಾವಾಗ ಈ ಅನ್ಪ್ರಾಸೆಸ್ ಸ್ಟ್ರೆಸ್ಸು, ಎಮೋಷನ್ಸು, ಫಿಯರ್ ಎಲ್ಲ ಹೋಗುತ್ತೋ ನ್ಯಾಚುರಲ್ ಆಗಿ ಧ್ಯಾನದಿಂದ ನಿಮ್ಮ ಥರ್ಡ್ ಐ ತುಂಬ ಬೇಗ ಓಪನ್ ಆಗುತ್ತೆ. ಯಾಕೆ ಥರ್ಡ್ ಐ ಓಪನ್ ಆಗಬೇಕು ಅಂದರೆ ಏನೋ ದೃಶ್ಯಗಳು ನೋಡೋಕ್ಕಲ್ಲ. ಥರ್ಡ್ ಐ ಓಪನ್ ಆಗಿದ್ದರೆ ತುಂಬ ಲೈಫಲ್ಲಿ ಕ್ಲಾರಿಟಿ ಇರುತ್ತೆ, ವಿಷನ್ ಇರುತ್ತೆ. ಎಸ್ ಆರ್ ನೋ ಅನ್ನೋದಕ್ಕೆ ನಮ್ಮ ಹತ್ರ ಪ್ರತಿಯೊಂದಿಗೂ ಆನ್ಸರ್ಸ್ ಈಸಿಯಾಗಿ ಸಿಗುತ್ತೆ. ತುಂಬ ಅಬಂಡೆನ್ಸಲ್ಲಿ ನಾವು ಜೀವಿಸ್ಬೋದು. ಈ ಪ್ರೋಗ್ರಾಮ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಪ್ರೋಗ್ರಾಮ್ ಅಂತ ಮೆಸೇಜ್ ಮಾಡಿ ನಾವು ನಿಮಗೆ ಎಲ್ಲ ಡೀಟೇಲ್ಸು ಕಳಿಸ್ತೀವಿ.